ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, ನೀವೆಲ್ಲ ಕೇಂದ್ರ ಸರ್ಕಾರದೊಳಗಡೆ ಶಿಕ್ಷಕರಾಗಬೇಕಪ್ಪ ಅಂತಂದ್ರೆ ಈ CTET ಪರೀಕ್ಷೆಯನ್ನು ಪಾಸ್ ಮಾಡಬೇಕು. ಸುಮಾರು 1 ವರ್ಷ ಆಯಿತು CTET ಪರೀಕ್ಷೆ ನಡೆದೇ ಇದ್ದು. ಸೊ ನಿನ್ನೆ ದಿನ ಅಂದರೆ 27/11/2025 CTETಗೆ ನೋಟಿಫಿಕೇಷನ್ ಮಾಡ್ಯಾರ. ಹಾಗಾದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಾಕ ಯಾವ ಡೇಟಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಡೇಟಿಗೆ ಎಂಡ್ ಆಗುತ್ತೆ, ಮತ್ತು ಅದೇ ರೀತಿಯಾಗಿ ಸಿಲೆಬಸ್ ಏನಿರ್ತದೆ ಮತ್ತು ಅದ್ರ ಜೊತೆಗೆ CTET ಪರೀಕ್ಷೆಯನ್ನು ನೀವು ಪಾಸ್ ಮಾಡಬೇಕಾದ್ರೆ ಎಷ್ಟು ಅಂಕಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ಮತ್ತು ಒಂದು ಸಲ ನೀವು CTET ಪಾಸ್ ಆದರೆ ಯಾವೆಲ್ಲ ಪರೀಕ್ಷೆಯನ್ನು ಬರಿಬೋದು, ಹೇಗೆ CTETಯನ್ನು ಪಾಸ್ ಆಗಬೇಕು ಅನ್ನುವಂತಹ ವಿಚಾರವನ್ನು ಕಂಪ್ಲೀಟಾಗಿ ನೋಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರೆ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ಪ್ರಿಯ ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇದ್ದೀರಿ ದಿನಾಂಕ 27ರಿಂದ ಡಿಸೆಂಬರ್ 18ರವರೆಗೆ ಕೂಡ ನಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಟ್ಟಾರ. ನೀವು ಬೇಗನೆ ಅಪ್ಲಿಕೇಶನ್ ಹಾಕಿ. ಪರೀಕ್ಷೆ ನಡೆಯೋದು ಯಾವ ದಿನಾಂಕ ಅಂದರೆ ಫೆಬ್ರವರಿ 8, 2026 ಸಂಡೇ ದಿನ ಪರೀಕ್ಷೆ ನಡೀತದೆ. ಮೊದಲಿಗೆ ಪೇಪರ್ 2 ನಡೀತದೆ, ತದನಂತರ ಪೇಪರ್ 1 ನಡೀತದೆ. ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡ್ರಿ, ಈಗ ಫೆಬ್ರವರಿ 8 ಸಂಡೇ ದಿನ ನಡೆಯುವಂತಹ ಪರೀಕ್ಷೆ ಬಗ್ಗೆ ಕೊಟ್ಟಾರ ಅವರು. 8/2/2026 ನಡೀತದೆ. ಪೇಪರ್ 2 ಮಾರ್ನಿಂಗ್ ಶಿಫ್ಟ್ ಇರ್ತದೆ. 9:30ರಿಂದ ಪ್ರಾರಂಭವಾಗಿ 12 ಗಂಟೆಯವರೆಗೆ ಕೂಡ ನಡೀತದೆ. ಸುಮಾರು 2.5 ತಾಸಿನ ಪೇಪರ್ ಇರ್ತದೆ. ಇದಕ್ಕೆ ನೀವೇನು ಆಗಬೇಕು ಅಂತಂದರೆ 9:30 ಒಳಗಾಗಿಯೇ ಆ ಎಕ್ಸಾಮ್ ಸೆಂಟ್ರ್ ಒಳಗೆ ಇರಬೇಕು. ಸುಮಾರು 8:30ರಿಂದ ಅದು ಅಲ್ಲಿ ಅವ್ರು ಏನು ಮಾಡ್ತಾರೆ, ನಿಮಗೆ ಒಳಗೆ ಕರ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಮತ್ತೆ ಸಂಪೂರ್ಣವಾಗಿ ಮುಂದೆ ಮಾತಾಡ್ತೀನಿ. ಪೇಪರ್ 1 CTET ಪೇಪರ್ 1 ಈವ್ನಿಂಗ್ ಶಿಫ್ಟ್ ಅಂದರೆ 2:30ರಿಂದ ಪ್ರಾರಂಭ ಆಕೈತಿ. 2:30 ಅಂತಂದರೆ ನೀವು 1:30 ಒಳಗಾಗಿ ನೀವೇನು ನೋಡಬೇಕು ಅಂದರೆ 1:30, 1:45 ಒಳಗಡೆ ಎಕ್ಸಾಮ್ ಸೆಂಟ್ರ್ ಒಳಗೆ ನೀವು ಇರ್ರಿ ಅಂತ ಹೇಳ್ತೀನಿ ನಾನು. ಸೊ ಮುಂದುವರೆದು ಎಕ್ಸಾಮ್ ನಿಮ್ಗೆ ಗೊತ್ತಿದೆ ಫೆಬ್ರವರಿ 8ಕ್ಕಿದೆ. ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ನೋಟಿಫಿಕೇಷನ್ನು ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೀವು ನೋಡ್ಕೋಬೋದು. ಈಗ ಲಾಸ್ಟ್ ಡೇಟ್ ಹಾಕೋದು ನಿಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ಇವನ್ ಪರೀಕ್ಷೆ ಎಷ್ಟು ಗಂಟೆಗೆ ಯಾವಾಗ ಸ್ಟಾರ್ಟ್ ಆಗೋದು ನಂಗೆ ಹೇಳ್ತಾ ಇದ್ದಾರೆ ಅವರು. ಇನ್ನು ಅದೇ ರೀತಿಯಾಗಿ ನಿಮಗಿಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದರೆ ನೀವು ಪೇಪರ್ 1ಗೆ ಮತ್ತು ಪೇಪರ್ 2ಗೆ ಎರಡೂ ಕೂಡಿ ಅಪ್ಲಿಕೇಶನ್ ಹಾಕಿದರೆ 1,200 ರೂಪಾಯಿ ಫೀ ಆಗ್ತದೆ. ಇಲ್ಲ ಸರ್, ನಾನು ಪೇಪರ್ 1 ಅಥವಾ ಪೇಪರ್ 2 ಎರಡರಲ್ಲಿ ಒಂದೇ ಹಾಕ್ತೀನಿ ಅಂತಂದರೆ 1,000 ರೂಪಾಯಿ ಆಗ್ತದೆ. ಜನರಲ್, OBC, NC ಇದ್ದವ್ರಿಗೆ ಆಗ್ತದೆ. ಇನ್ನು SC ST ಅಭ್ಯರ್ಥಿಗಳಿಗೆ ಪೇಪರ್ 2 ಕೂಡ ಹಾಕಿದರೆ 600 ರೂಪಾಯಿ ಆಗ್ತದೆ. ಪೇಪರ್ 1 ಹಾಕಿದರೆ 500 ರೂಪಾಯಿ ಆಗ್ತದೆ. ಇದು ನಿಮಗೆ ಗೊತ್ತಿರಲಿ. ಓಕೆ. ಸೊ ಅದ್ರ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಅಂದರೆ ಕರೆಕ್ಷನ್ ಆಪ್ರೇಷನ್ ಅಂತ ಕೊಟ್ಟಿದ್ದಾರೆ ಅವರು. ಕ್ಯಾಂಡಿಡೇಟ್ ಇಲ್ಲಿ ಹೇಳ್ತಿದ್ದಾರೆ ನೋಡ್ರಿ ಅವರು, ಕ್ಯಾಂಡಿಡೇಟ್ ಪರ್ಟಿಕ್ಯುಲರ್ಸ್ ಕೆನಾಟ್ ಬಿ ಚೇಂಜ್ ಎಡಿಟೆಡ್ ಒನ್ಸ್ ದ ಎಕ್ಸಾಮಿನೇಷನ್ ಫೀ ಹ್ಯಾಸ್ ಬಿನ್ ಸಬ್ಮಿಟೆಡ್. ನೋಡ್ರಿ, ಈಗ ನೀವು ಒಂದ್ಸಲ ಏನಾದರೂ ಎಕ್ಸಾಮ್ ಫೀಯನ್ನು ಸಬ್ಮಿಟ್ ಮಾಡಿದರೆ ಅದಾದಮೇಲೆ ನಿಮಗೆ ನೀವೇನು ಮಾಡೋಕ್ಕೆ ಬರೋಂಗಿಲ್ಲ, ನಿಮ್ಮ ಹೆಸರು, ನೇಮು ಮತ್ತು ಅಡ್ರೆಸ್ಗಳು ಮತ್ತು ಕೆಲವೊಂದಿಷ್ಟು ವಿಷಯಗಳನ್ನು ನೀವು ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಗೇನ್ ನೋ ಚೇಂಜ್ ವಿಲ್ ಬಿ ಅಕ್ಸೆಪ್ಟೆಡ್ ಥ್ರೂ ದ ಆಫ್ಲೈನ್ ಮೋಡನ್ನು ಕೂಡ ಚೇಂಜ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನೀವು ಹಾಕುವಾಗ ಭಾಳ ಹುಷಾರಿಂದ ಕರೆಕ್ಟಾಗಿ ಹಾಕಬೇಕಾಗಿದೆ. ಓಕೆ. ಸೊ ನಿಮಗೆ ಸಿಲೆಬಸ್ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ MCQ ಫಾರ್ಮ್ಯಾಟ್ ಒಳಗೆ ಇರ್ತದೆ. ಓಕೆ, MCQ ಫಾರ್ಮ್ಯಾಟ್ ಒಳಗೆ ಇರ್ತದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಋಣಾತ್ಮಕ ಅಂಕ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರೋಂಗಿಲ್ಲ. ಇದು ನಿಮಗೆ ಕ್ಲಿಯರ್ ಇರಲಿ. CDP ಮೊದಲನೇ ಪ್ರಶ್ನೆ ಪತ್ರಿಕೆ, ನಿಮಗೆ ಪ್ರಶ್ನೆ ಪತ್ರಿಕೆ ಜೊತೆಗೆ OMR ಕೊಡ್ತಾರೆ. ಓಕೆ, OMR ಪ್ರಶ್ನೆ ಪತ್ರಿಕೆ ಒಳಗಡೆ ಇರ್ತದೆ. ಸೊ ನೀವು ಪ್ರಶ್ನೆ ಪತ್ರಿಕೆ ಏನು ಸೀರೀಸ್ ಇರುತ್ತಲ್ಲ ಅದೇ ರೀತಿ OMR ಕೂಡ ಇರ್ತದೆ ಅದರೊಳಗಡೆ. ಮೊದಲಿಗೆ ಆ ಪ್ರಶ್ನೆ ಪತ್ರಿಕೆ ಒಳಗಡೆ ನಿಮಗೆ 30 ಅಂಕ CDP ಬರ್ತದೆ, ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ. ಅದಕ್ಕೆ 30 ಪ್ರಶ್ನೆಗಳು ಇರ್ತಾವೆ. ನಂತರ ಇದು ನಾನು ಪೇಪರ್ 1 ಹೇಳ್ತಾ ಇರೋದು, ನೀವು ಅರ್ಥ ಮಾಡ್ಕೋಬೇಕು. ಪೇಪರ್ 1 ಟೀಚರ್ ಆಗೋರು 1ರಿಂದ 5ನೇ ತರಗತಿದು. ಅಗೇನ್ ನಿಮಗೆ 2ನೇ ಸೆಕ್ಷನ್ ಒಳಗೆ 30 ಮ್ಯಾಥಮೆಟಿಕ್ಸ್ ಇರ್ತಾವೆ, 30 ಅಂಕಗಳು. ಅಗೇನ್ ಎನ್ವಿರಾನ್ಮೆಂಟಲ್ EVS ಅಂತೀವಿ ನಾವು, 30 ಪ್ರಶ್ನೆಗಳು, 30 ಅಂಕಗಳು. ಮತ್ತು ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಎರಡೂ ಕೂಡಿಸಿ 60 ಅಂಕ. ಒಟ್ಟು 150 ಪ್ರಶ್ನೆಗಳಿಗೆ 150 ಅಂಕಗಳು ಇರ್ತವೆ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಈಗ ನೀವು ಲ್ಯಾಂಗ್ವೇಜ್ 1 ನೀವು ಕನ್ನಡವನ್ನಾಗಿ ಆಯ್ಕೆ ಮಾಡ್ಕೋಬೋದು ಅಥವಾ ಇಂಗ್ಲೀಷನ್ನಾಗಿ ಕೂಡ ಆಯ್ಕೆ ಮಾಡ್ಕೋಬೋದು. ಆಲ್ಮೋಸ್ಟ್ ಕರ್ನಾಟಕದವ್ರು ಏನು ಮಾಡ್ತಾರೆ, ಲ್ಯಾಂಗ್ವೇಜ್ 1 ಕನ್ನಡದಂತ ಆಯ್ಕೆ ಮಾಡ್ಕೊಳ್ತಾರೆ, ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಅಂತ ಆಯ್ಕೆ ಮಾಡ್ಕೊಳ್ತಾರೆ. ಇದ್ರ ನಡುವಿನ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಯಾರು ಲ್ಯಾಂಗ್ವೇಜ್ 1 ಆಗಿ ಆಯ್ಕೆ ಮಾಡ್ಕೊಳ್ತೀರಿ, ಯಾವುದೇ ಭಾಷೆ ಆಗಿರಲಿ ಅದು, ನಿಮಗೆ ಒಂದು
ಪದ್ಯ, ಒಂದು ಗದ್ಯ ಎರಡು ಕೊಡ್ತಾರೆ. ಯಾರು ಲ್ಯಾಂಗ್ವೇಜ್ 2 ಅನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ, ಯಾವುದೇ ಭಾಷೆ ಆಗಿರಲಿ ಆ ಭಾಷೆಯೊಳಗಡೆ 2 ಗದ್ಯಗಳನ್ನು ಕೊಡ್ತಾರೆ. ಇಲ್ಲಿ ಕೂಡ ಏನು ಗದ್ಯ ಇರ್ತದೆ, ಇಲ್ಲಿ ಕೂಡ ಪ್ರೋಸ್ ಇರ್ತದೆ. ಓಕೆ, ಗದ್ಯ ಮತ್ತು ಗದ್ಯ ಎರಡು ಕಡೆ ಇರ್ತದೆ ಅಂತ. ಇದು ನಿಮಗೆ ಬೇಸಿಕ್ ಸಿಮಿಲಾರಿಟಿ. ಮತ್ತು ಸ್ವಲ್ಪ ಕಷ್ಟ ಆಗ್ತದೆ ಲ್ಯಾಂಗ್ವೇಜ್ 1 ಅಂದರೆ ಪ್ರಶ್ನೆಗಳು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾವೆ. ಇನ್ನು ಪೇಪರ್ 2 ಒಳಗಡೆ ನೀವು ನೋಡ್ತಾ ಇದ್ರಿ CDP 30 ಅಂಕ, ಮ್ಯಾಥಮೆಟಿಕ್ಸ್ ಸೈನ್ಸ್ ಯಾರಿದ್ದೀರಿ ಅವರು 60 ಅಂಕಗಳು. ನೀವು ಮ್ಯಾಥಮೆಟಿಕ್ಸ್ ಸೈನ್ಸ್ ಯಾರಿದ್ದೀರಿ ಅವರು ಟೀಚರ್ ಆಗೋರು. ಇಲ್ಲ ನಾನು ಸೋಷಿಯಲ್ ಸೈನ್ಸ್ ಟೀಚರ್ ಆಗ್ತಾಯಿದ್ದೀನಿ ಅನ್ನೋರು 60 ಅಂಕಗಳು ಇರ್ತಾವೆ, 60 ಪ್ರಶ್ನೆಗಳು ಇರ್ತಾವೆ. ಇನ್ನು ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ನೀವು ಕಂಪಲ್ಸರಿಯಾಗಿ ತೆಗೆದುಕೊಳ್ಬೇಕು. ಇಲ್ಲಿ 30 ಅಂದರೆ 150 ಪ್ರಶ್ನೆಗಳಿಗೆ 150 ಅಂಕಗಳು ಇರ್ತಾವೆ. ಓಕೆ, ಸೊ ಅವರು ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಯಾವ್ಯಾವ ಭಾಷೆಯನ್ನು ನೀವು ತೆಗೆದುಕೊಳ್ಬಹುದು ಅಂತ. ಇಂಗ್ಲೀಷ್ 01 ಕೋಡ್, ಆ ಕೋಡನ್ನು ನೀವು ಸರಿಯಾಗಿ ಹಾಕಬೇಕು. ಕನ್ನಡದ ಕೋಡ್ ಬಂದುಬಿಟ್ಟು 07, ಇದು ನಿಮಗೆ ನೆನಪಿರಲಿ. ಇಂಗ್ಲೀಷದ ಕೋಡ್ ಬಂದುಬಿಟ್ಟು 01. ಬೇರೆ ಬೇರೆ ಭಾಷೆ ಹಿಂದಿಯಿಂದ ಹಿಡ್ಕೊಂಡು ಉರ್ದುವರೆಗೆ ಕೂಡ ಉರ್ದು 20ನೇ ಆಯ್ಕೆ ಇದೆ. ಸೊ ನೀವು ಕೂಡ ಇದನ್ನು ಹಾಕಬಹುದು, ನಿಮಗೆ ವಿಶೇಷವಾಗಿ ಬೇಕಾಗಿರುವಂತಹ ಇದಂತ ಹೇಳ್ತಿದ್ದಾರೆ. ಮತ್ತು CTET ಎಲ್ಲಿವರೆಗೆ ವ್ಯಾಲಿಡಿಟಿ ಇದೆ ಅಂತ ಕೇಳಿದರೆ, ಒಂದು ಸಲ ನೀವು CTET ಪಾಸ್ ಆದರೆ ಓಕೆ ಇದು ಲೈಫ್ ಟೈಮ್ ವ್ಯಾಲಿಡಿಟಿ ಇದೆ ಅಂತ ಹೇಳ್ತಾರೆ. ಲೈಫ್ ಟೈಮ್ ಫಾರ್ ಆಲ್ ದ ಕ್ಯಾಟಗರೀಸ್ ಅಂತ ಹೇಳ್ತಾ ಇದ್ದಾರೆ, ಇದು ನಿಮಗೆ ಗೊತ್ತಿರಲಿ. ಓಕೆ, ಸೊ ಇನ್ನು ಅದ್ರ ಜೊತೆಗೆ ನೀವು CTET ಪಾಸ್ ಆಗಬೇಕಂದ್ರೆ ಎಷ್ಟು ಅಂಕಗಳನ್ನು ತೆಗೆದುಕೊಳ್ಬೇಕಂತ ಕೇಳ್ತಾ ಇದ್ರಲ್ಲ. ಸೊ ನೀವು ಯಾರೆಲ್ಲ SC ಮತ್ತು ST ಅಭ್ಯರ್ಥಿಗಳಿದ್ದೀರಿ, ನೀವು 82 ಓಕೆ 82 ಮಾರ್ಕ್ಸನ್ನು ಔಟ್ ಆಫ್ 150ಗೆ ತೆಗೆದುಕೊಂಡ್ರೆ ನೀವು ಪಾಸ್ ಆಗ್ತೀರಿ. ಕನಿಷ್ಠ ಅಂದರೆ 82 ತೊಗೋಬೇಕು, ಗರಿಷ್ಠವಾಗಿ ನೀವು ಎಷ್ಟು ಬೇಕಾದರೂ ತೊಗೋಬೋದು. ಇನ್ನು ಯಾರು ಏನು ಲೈಕ್ ನೀವು ಏನು GM ಕ್ಯಾಟಗರಿಯಲ್ಲಿ ಬರ್ತೀರಿ, ನೀವು 90 ಅಂಕಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಓಕೆ, ಸಿವನ್ OBC ಕ್ಯಾಟಗರಿ ಅವರಿಗೂ ಕೂಡ ನೀವು ಮಿನಿಮಮ್ 86 ತೊಗೋಬೇಕು. ಕೆಲವೊಂದು ಕಡೆ 82 ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಸೇಫ್ ಸ್ಕೋರ್ ಬಂದುಬಿಟ್ಟು ನಿಮ್ಮದು 86 ಅಬೋವ್ ಅಂತ ತಿಳ್ಕೊಂಬಿಡ್ರಿ. ಓಕೆನಾ, ಬಟ್ ಎನಿವೇಸ್ ನೀವು ಹಾಗೆಲ್ಲ ತಿಳ್ಕೊಬೇಡ್ರಿ. 90+ ಮಾಡೋಕೆ ನೀವೇನು ಮಾಡಿರಿ, 90+ ಮಾಡೋಕೆ ಟ್ರೈ ಮಾಡಿರಿ. OBCದವರು ಕೂಡ ಮತ್ತು SC ST ಅಗೇನ್ GMದವರು ಕೂಡ, ಇದು ನಿಮಗೆ ಕ್ಲಿಯರ್ ಇರಲಿ. ಇನ್ನು ಮುಂದುವರೆದು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಓನ್ಲಿ ಪೇಪರ್ 1 ಮತ್ತು ಓನ್ಲಿ ಪೇಪರ್ 2 ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಇವನ್ ನಿಮಗೆ ಸಿಲೆಬಸ್ ಕೂಡ ನಾನು ಕಂಪ್ಲೀಟಾಗಿ ಸಿಲೆಬಸ್ಸನ್ನು ಇಲ್ಲಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಈ ಸಿಲೆಬಸ್ಸನ್ನು ನನ್ನದೇ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಹಾಕಿದ್ದೀನಿ. ಓಕೆನಾ, PDF ಹಾಕಿದ್ದೀನಿ. ಪೇಪರ್ 1 ಮತ್ತು ಪೇಪರ್ 2 ಸಪ್ರೇಟಾಗಿ ಹಾಕಿದ್ದೀನಿ. ಯಾರಿಗೆ ಸಿಲೆಬಸ್ ಡೌನ್ಲೋಡ್ ಮಾಡ್ಕೋಬೇಕಾಗಿದೆ, ಕೆಳಗೆ ನಾನು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವೇನು ಮಾಡ್ಬೋದು, ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನೀವೇನು ಮಾಡ್ಬೋದು, ಮೀನ್ಸ್ ಈ ಸಿಲೆಬಸ್ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ಬೋದು. ಮತ್ತು ಕೆಲವೊಂದಿಷ್ಟು ವಿಷಯಗಳಿದಾವೆ ಚರ್ಚೆ ಮಾಡೋದಕ್ಕೆ. ಏನು ವಿಷಯಗಳಪ್ಪ ಅಂತಂದರೆ, ನಿಮಗೆ ನಾನು ಹೇಳಲಿಕ್ಕೆ ಹೋಗ್ತಾ ಇರೋದು ಇಷ್ಟು ವೆರಿ ಇಂಪಾರ್ಟೆಂಟ್ ಇದೆ. ಈಗ ನೀವು ಪರೀಕ್ಷೆನ ಬರೆಯಕತ್ತಾಗ ನಿಮಗೆ ಒಂದು 15 ನಿಮಿಷದ ಮುಂಚೆನೇ ಏನು ಮಾಡ್ತಾರೆ ಅವರು, ಪ್ರಶ್ನೆ ಪತ್ರಿಕೆ ಜೊತೆಗೆ OMR ಅದರೊಳಗೆ ಇಡ್ತದೆ, ಅದನ್ನು ಕೊಡ್ತಾರೆ. ನೀವು ಏನು ಮಾಡಬೇಕಂತಂದರೆ ಇಲ್ಲಿ ರೂಲ್ ನಂಬರ್, ಕ್ಯಾಂಡಿಡೇಟ್, ಫಾದರ್ಸ್ ನೇಮ್, ಸೆಂಟರ್ ನೇಮ್ ಆಫ್ ದ ಎಕ್ಸಾಮಿನೇಷನ್ ಸೆಂಟರ್, ಮತ್ತು ನೀವು ಯಾವ ಪೇಪರ್ 2 ಸಬ್ಜೆಕ್ಟ್ಸ್ ಆಫರ್ಡ್, ನೀವು ಯಾವ ಸಬ್ಜೆಕ್ಟ್ ಸೋಷಿಯಲ್ ಆಗಿರೋ ಸೋಷಿಯಲ್ ಅಥವಾ ಇಂಗ್ಲೀಷ್. ನೋಡಿ ಇವುಗಳನ್ನು ನೀವೇನು ಮಾಡಬೇಕು, ಬರೀ ಆ OMR ಒಳಗೆ ಅಷ್ಟೇ ತುಂಬುದಿರಂಗಿಲ್ಲ. ಓಕೆನಾ, OMRದ ಹಿಂದ್ಗಡೆ ಬ್ಯಾಕ್ ಸೈಡ್ ಕೂಡ ತುಂಬುದಿರ್ತದೆ, ಫಿಲ್ ಮಾಡೋದಿರ್ತದೆ. ಸೊ ಅದಕ್ಕೋಸ್ಕರನೇ ಬೇಗನೆ ನೀವು ಅಲ್ಲೇ ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಓಕೆನಾ, ನಾನು 2 ಬಾರಿ ಪರೀಕ್ಷೆ ಬರೆದೀನಿ, ನಾನು 1 ಬಾರಿ ಪಾಸ್ ಆಗಿದ್ದೀನಿ, ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಬೇಗನೆ ಅವುಗಳನ್ನು ಏನು ಮಾಡಬೇಕು, ಸರಿಯಾಗಿ ರೋಲ್ ನಂಬರನ್ನು ಹಿಂದೆ ಕೂಡ ನೀವು ಕರೆಕ್ಟಾಗಿ ಬರಿಬೇಕು. ಓಕೆನಾ, ಇದು ನಿಮಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ 2 ಸೈಡ್ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪರೀಕ್ಷಾ ಕೇಂದ್ರಗಳು ಎಲ್ಲಿರ್ತಾವೆ ಕರ್ನಾಟಕದೊಳಗಡೆ ಅಂತ, ನೀವು ಬೇರೆ ಯಾವುದಾದ್ರೂ ರಾಜ್ಯಕ್ಕೆ ನೀವು ಹೋಗ್ತಾ ಇದ್ದಿದ್ರೆ ಅಥವಾ ಅಲ್ಲಿ ನೀವು ಪರೀಕ್ಷೆ ಬರಿತಾ ಇದ್ದರೆ ದಯವಿಟ್ಟು ನೀವು ನೋಡ್ಕೋಬೋದು. ವಿಡಿಯೋನ ಪಾಸ್ ಮಾಡಿರಿ ಮತ್ತು ನೀವು ಸ್ಲೋ ಆಗಿ ನೋಡ್ಕೋರಿ, ನೋ ಇಶ್ಯೂಸ್. ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ನಿಮಗೆ ಹುಬ್ಳಿ ಮತ್ತು ಬೆಂಗಳೂರು 2 ಸೆಂಟರ್ಗಳು ಸಿಗ್ತಾವೆ. ಬೆಂಗಳೂರು 1 ಸೆಂಟರ್, ಹುಬ್ಳಿ ಇನ್ನೊಂದು ಸೆಂಟರ್, 2 ಸೆಂಟರ್ ಸಿಗ್ತಾವೆ ಕರ್ನಾಟಕದೊಳಗಡೆ. ಓಕೆ, ಇದು ನಿಮಗೆ ಕ್ಲಿಯರ್ ಇರಲಿ. ಇನ್ನು ಅದ್ರ ಜೊತೆಗೇ ಈಗ ನಿಮಗೆ ಅವರು ಹೇಳಿಬಿಟ್ಟಿದ್ದಾರೆ, ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ನೀವು ಕಡ್ಡಾಯವಾಗಿ ಇವು ಏನಾದರೂ ಸರಿಯಾಗಿ ಅಪ್ಲಿಕೇಶನನ್ನು ಹಾಕ್ತಿಲ್ಲ ಅಂದರೆ ಅವ್ರದ್ದು ಯಾವುದೇ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ. ಮತ್ತು ಸಾಧ್ಯವಾದಷ್ಟು ಸರಿಯಾಗಿ ಹಾಕಲಿಕ್ಕೆ ಪ್ರಯತ್ನ ಪಡಿ. ಇನ್ನು ನಾನು ಯಾವ ರೀತಿ ತಯಾರಿ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದರೆ, ಪೇಪರ್ 1ಗೆ ಓಕೆನಾ, ಪೇಪರ್ 1ಗೆ ನೀವು ಲ್ಯಾಂಗ್ವೇಜ್ 1 ಏನು ಓದ್ತೀರಿ ಮತ್ತು ಅಗೇನ್ ಲ್ಯಾಂಗ್ವೇಜ್ 2 ಏನು ಓದ್ತೀರಿ. ಓಕೆನಾ, ಅದು ಪೇಪರ್ 1ಗೆ ಅಷ್ಟೇ ಹೆಲ್ಪ್ ಆಗೋಲ್ಲ, ಪೇಪರ್ 2ಗೂ ಹೆಲ್ಪ್ ಆಗುತ್ತೆ. ಓಕೆನಾ, ಅಗೇನ್ ನೀವು ಏನಿಲ್ಲಿ CDP ಓದ್ತೀರಿ ಅದು ಪೇಪರ್ 1ಗೆ ಅಷ್ಟೇ ಹೆಲ್ಪ್ ಆಗೋಲ್ಲ, ಪೇಪರ್ 2 ಕೂಡ ಹೆಲ್ಪ್ ಆಗುತ್ತೆ. ಇದು ನಿಮ್ಗೆ ಕ್ಲಿಯರ್ ಇರಲಿ.
ಅದ್ರ ಜೊತೆಗೆ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಸರ್ ನಾವು EVSಗೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಿ. ನೀವು 3, 4, 5ನೇ ತರಗತಿ EVS ಪುಸ್ತಕಗಳನ್ನು ಕಂಪ್ಲೀಟಾಗಿ ಒಂದು ಪಾಯಿಂಟ್ ಬಿಡದೆ ಓದಬೇಕು. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬರ್ತಾವೆ, PYQs ಬರ್ತಾವೆ, ದಯವಿಟ್ಟು ಅವುಗಳನ್ನು ನೀವು ಬಿಡಿಸ್ಬೇಕು. ಇದು ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಲಿ. ಐ ಹೋಪ್ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ನು ವಾಟ್ ಅಬೌಟ್ ಪೇಪರ್ 2 ಅಂತ ಕೇಳೋರು, ಪೇಪರ್ 2ಗೆ ನೀವು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಮತ್ತು CDP ಇವುಗಳು ಪೇಪರ್ 1 ಒಳಗೆ ಕವರ್ ಆಗಿರ್ತದೆ. ಇದಕ್ಕೆ ನಾನು ಪ್ರತ್ಯೇಕವಾಗಿ ಬೇಕಾದರೆ ನಿಮಗೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಟ್ಸ್ ಹಾಕಿರ್ತೀನಿ, ನೀವು ಅವುಗಳನ್ನು ಫಾಲೋ ಮಾಡ್ಬೋದು. ಓಕೆನಾ? ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2ಗೆ. ಇನ್ನು ವಾಟ್ ಅಬೌಟ್ ಏನು ಇದಂತ ಕೇಳಿದಾಗ, ಯಾವುದು ಸೋಷಿಯಲ್ ಸೈನ್ಸ್ ಅಂತ ಕೇಳಿದಾಗ ಏನು ಮಾಡಬೇಕು, ಸೋಷಿಯಲ್ ಸೈನ್ಸ್ ಸರ್ ಅಂತಂದು ಕೇಳಿದರೆ, ಅಥವಾ ಸೈನ್ಸ್ದವ್ರು ಏನು ಮಾಡಬೇಕು ಅಂತ ಕೇಳಿದ್ರೆ, ಪೇಪರ್ 2 ಒಳಗಡೆ ಸೋಷಿಯಲ್ದವ್ರು ನೀವೇನು ಮಾಡಬೇಕು, 6th ಹಿಡ್ಕೊಂಡು 8th ಕೂಡ ಓಕೆನಾ ಸೋಷಿಯಲ್ ಟೆಕ್ಸ್ಟ್ ಬುಕ್ಸ್ ಓದಬೇಕು. ಅದರೊಳಗಡೆ ಜಾಗ್ರಫಿ, ಅದರೊಳಗಡೆ ಹಿಸ್ಟ್ರಿ, ಅದರೊಳಗಡೆ ಪೊಲಿಟಿಕಲ್ ಸೈನ್ಸ್. 6th ಜಾಗ್ರಫಿ, 6th ಹಿಸ್ಟ್ರಿ, 6th ಪೊಲಿಟಿಕಲ್ ಸೈನ್ಸ್, 7th ಜಾಗ್ರಫಿ, 7th ಹಿಸ್ಟ್ರಿ, 7th ಪೊಲಿಟಿಕಲ್ ಸೈನ್ಸ್, 8th ಜಾಗ್ರಫಿ, 8th ಹಿಸ್ಟ್ರಿ, 8th ಪೊಲಿಟಿಕಲ್ ಸೈನ್ಸ್. ಸೊ ಹೀಗೆ 45 ಪ್ರಶ್ನೆಗಳು ನೇರವಾಗಿ ಇದೇ ಪುಸ್ತಕದಿಂದ ಬರ್ತಾವೆ, ಇವುಗಳನ್ನು ಓದಬೇಕು. ಸರ್ ವಾಟ್ ಅಬೌಟ್ ಪೆಡಗಾಗಿ ಅಂತ ಕೇಳಿದರೆ 15 ಅಂಕಗಳನ್ನು ನೀವು ಏನು ಮಾಡಬೇಕು, ಪೆಡಗಾಗಿಗೆ ಓದಬೇಕಾಗತ್ತೆ. ಸೋಷಿಯಲ್ ಸೈನ್ಸ್ ಪೆಡಗಾಗಿಗೆ ಅವುಗಳನ್ನು ನೀವು ಎಕ್ಸ್ಟ್ರಾ ನೀವೇ ಓದ್ಕೊಳ್ಬೇಕು. ಇದು ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಲಿ. ಐ ಹೋಪ್. ಮತ್ತು ಇದ್ರ ಜೊತೆಗೆ ನೀವೇನು ಪ್ರಾಕ್ಟೀಸ್ ಮಾಡಬೇಕಂದ್ರೆ, ಹೆಚ್ಚಾಗಿ PYQಸನ್ನು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಸಾಧ್ಯವಾದಷ್ಟು ಏನು ಮಾಡಿರಿ, ನೀವು ಜಾಸ್ತಿ ಇಂಗ್ಲೀಷ್ನಲ್ಲಿ ಓದಲಿಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಪ್ರಶ್ನೆ ಪತ್ರಿಕೆ ಬರೋದು ಇಂಗ್ಲೀಷ್ ಆ್ಯಂಡ್ ಹಿಂದಿ ಮೀಡಿಯಮಲ್ಲಿ ಇರೋದರಿಂದ ನಿಮಗೆ ಬೇರೆ ಯಾವುದೇ ಆಯ್ಕೆ ಇರೋದಿಲ್ಲ. ಇದು ನಿಮಗೆ ಗೊತ್ತಿರಲಿ, ಇದು ನಿಮಗೆ ಅರ್ಥ ಆಗಿರಬೇಕು ಅಂತ ನಾನು ಹೇಳ್ತೀನಿ. ಐ ಹೋಪ್ ಇದು ಕ್ಲಿಯರ್ ಆಯಿತು. ಮತ್ತು ಅಗೇನ್ ನೀವು ಹೆಚ್ಚಿಗೆ ಸ್ಕೋರ್ ಮಾಡೋಕ್ಕೆ ನಾನು ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ನೀವೇನು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ, ನಾನು ನಿಮ್ಮ ಜೊತೆ ಅದೀನಿ. ನನಗೆ ಕೆಲವೊಂದಿಷ್ಟು ಬೇರೆ ಪರೀಕ್ಷೆಗಳು ಇರೋದರಿಂದ ಮತ್ತು ಬೇರೆ ಅನ್ಯ ಕಾರ್ಯದೊಳಗಡೆ ನಾನು ಮಗ್ನನಾಗಿರೋದ್ರಿಂದ ನಿಮಗೆ ನಾನು ಹೆಚ್ಚು ಸಮಯ ಕೊಡಲಿಕ್ಕೆ ಆಗ್ತಾಯಿಲ್ಲ. ಬಟ್ ಎಷ್ಟು ಸಮಯ ಕೊಡ್ತೀನಿ ಅಷ್ಟು ನಿಮಗೆ ನಾನು ಖಂಡಿತವಾಗಲೂ ಕೂಡ ಅದ್ಭುತವಾಗಿ ನಿಮ್ಮನ್ನು ಮಾರ್ಗದರ್ಶನ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.